ಎಲ್ಲರಿಗೂ ನಮಸ್ಕಾರ. ಬನ್ನಿ ವ್ಲಾಗ್ ಅಲ್ಲಿ ಕಂಪ್ಲೀಟ್ ವ್ಲಾಗ್ ಅಲ್ಲಿ ನಮ್ಮ ದೇವಸ್ಥಾನದ ಪರಿಚಯ ಮಾಡ್ಕೊಡ್ತೀನಿ. ವಿಷ್ಣುದುರ್ಗಾಲಯ ದೇವಾಲಯ ಒಳಗಡೆ ಎಷ್ಟೆಲ್ಲ ದೇವಾಲಯಗಳಿದೆ, ಎಷ್ಟೆಲ್ಲ ಗರ್ಭಗುಡಿಗಳಿದೆ ಅಂತೆಲ್ಲ ನೀವು ನೋಡಬಹುದು. ಸಾಕಷ್ಟು ವಿಷಯಗಳನ್ನ ನೀವು ತಿಳ್ಕೊಬಹುದು ಅಂತ ಹೇಳ್ತಾ ಕಂಪ್ಲೀಟ್ ವ್ಲಾಗ್ ನ ಸ್ಕಿಪ್ ಮಾಡ್ದಲೆ ನೋಡಿ, ತುಂಬಾನೇ ಎಂಜಾಯ್ ಮಾಡ್ತೀರಾ. ಅಷ್ಟು ದೇವರುಗಳು ಒಂದೇ ಕಾಂಪೌಂಡ್ ಅಲ್ಲಿ ಕಾಣುವಂತ ಭಾಗ್ಯ ನಿಮ್ಮದಾಗತ್ತೆ ಅಂತ ಹೇಳ್ತಾ, ಇಲ್ಲಿನ ಪವಾಡಗಳು, ಸೇವೆಗಳು ಹೇಗೆಲ್ಲ ಮಾಡ್ತೀವಿ ನಾವು, ಇಲ್ಲಿ ಪ್ರಸಾದಗಳು ಹೇಗೆ ನಾವು ಹಂಚ್ತೀವಿ, ಹೇಗೆ ದರ್ಶನ ಮಾಡ್ತೀವಿ, ಯಾವ ರೀತಿ ಆಗಿದೆ ದೇವಸ್ಥಾನ, ಎಲ್ಲವನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಕಂಪ್ಲೀಟ್ ವ್ಲಾಗ್ ನ ನೋಡಿ ಎಂಜಾಯ್ ಮಾಡ್ತೀರಾ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಾಕಷ್ಟು ದೇವಾಲಯ ಒಟ್ಟಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಪ್ಲೀಸ್ ಫುಲ್ ನೋಡಿ, ಇಷ್ಟ ಆಗಿದೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ಮತ್ತೆ ಏನೇ ಇದ್ರೂ ಕೂಡ ನನ್ನ ವಾಟ್ಸ್ಆಪ್ ನಂಬರ್ಗೆ ಎಲ್ಲರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ನ ನೋಡಿ ನನಗಂತೂ ತುಂಬಾನೇ ಖುಷಿ ಆಯ್ತು ನಿಮ್ಮೆಲ್ಲರೊಟ್ಟಿಗೆ ನಮ್ಮ ದೇವಸ್ಥಾನದ ವ್ಲಾಗ್ ನ ಶೇರ್ ಮಾಡ್ಕೊಂಡಿದ್ದು. ವೆಲ್ಕಮ್ ಬ್ಯಾಕ್ ಟು ದಿ ಪರೈಸ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಬಂದು ಯುಗಾದಿ ಹಬ್ಬದ ಮಾರನೇ ದಿನ. ಯುಗಾದಿ ಹಬ್ಬ ಹಾಗೆ ಹೊಟ್ಟೋಯ್ತು. ಸೊ ತುಂಬಾನೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಾವು ಯುಗಾದಿ ಹಬ್ಬನ. ಒಬ್ಬಟ್ಟು ಸಾರು, ಕಾಳುಗೊಜ್ಜು, ಅದಾದ್ಮೇಲೆ ಮಾವಿನಕಾಯಿ ಚಿತ್ರಾನ್ನ. ಸೊ ಹೀಗೆ ಆಯ್ತು ಯುಗಾದಿ ಹಬ್ಬ. ಅದಾದ್ಮೇಲೆ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬಂದ್ವಿ. ನಿನ್ನೆ ದಿನ ಕಳೆದು ಹೋಯ್ತು. ಯುಗಾದಿ ಹಬ್ಬನು ಅಷ್ಟೇ ಸಂಭ್ರಮದಿಂದ ಚೆನ್ನಾಗಿ ಆಚರಣೆ ಕೂಡ ಆಯ್ತು. ನಿಮ್ಮೆಲ್ಲರದು ಯುಗಾದಿ ಹಬ್ಬನು ಕೂಡ ಅಷ್ಟೇ ಚೆನ್ನಾಗಿ ಆಗಿರುತ್ತೆ ಅಂತ ನಾನು ಭಾವಿಸ್ತಾ, ಇವತ್ತು ಬಂದು ಫ್ರೈಡೆ ಮಾರ್ನಿಂಗ್ ನಾನು, ನನ್ನ ಮಗ, ನನ್ನ ಹಸ್ಬೆಂಡ್, ಮತ್ತೆ ನಾವೆಲ್ಲರೂ ನಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಯಾವ ದೇವಸ್ಥಾನ ಅಂತ ಅಂದ್ರೆ ವಿಷ್ಣು ದುರ್ಗಾ ದೇವಸ್ಥಾನ ಅಂತ, ಹೊಂಗಸನದಲ್ಲಿ ಇರುವಂತ ದೇವಸ್ಥಾನ. ತುಂಬಾನೇ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು. ಯಾಕಂತಂದ್ರೆ ದುರ್ಗಾದೇವಿ ಅಲ್ವಾ, ವಿಷ್ಣು ದುರ್ಗಾದೇವಿ. ಸೊ ಯೂನಿಕ್ ನೇಮ್ ಅಂತಾನೆ ಹೇಳ್ಬೋದು. ವಿಷ್ಣು ಪ್ಲಸ್ ದುರ್ಗಾ, ವಿಷ್ಣು ದುರ್ಗಾ ದೇವಾಲಯ ಅಂತ. ಈ ದೇವಸ್ಥಾನ ಬಂದು ನಾರ್ಮಲ್ ಆಗಿ ಕಟ್ಟಿರುವಂತದ ಅಲ್ಲ, ಇದು ಬಂದು ನಾರ್ತ್ ಇಂಡಿಯನ್ ಸ್ಟೈಲ್ ರೀತಿಯಾಗಿ ಕಟ್ಟಿರುವಂತ ದೇವಸ್ಥಾನ. ಬನ್ನಿ ನಾನಿವತ್ತು ನಿಮ್ಮೆಲ್ಲರೊಟ್ಟಿಗೆ ನಮ್ಮ ದೇವಸ್ಥಾನನ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಅಲ್ಲಿನ ಪವಾಡಗಳು ಅಷ್ಟೇ ಅಪಾರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಯಾರಿಗೆಲ್ಲ ಮದ್ವೆ ಆಗಿಲ್ಲ, ಮಕ್ಳು ಆಗಿಲ್ಲ, ಅದಾದ್ಮೇಲೆ ಜಾಬ್ ಸಿಕ್ಕಿಲ್ಲ, ಅವರೆಲ್ಲ ಬಂದು ಅಲ್ಲಿ ನಿಂಬೆಹಣ್ಣಿನ ದೀಪ ಹಚ್ತಾರೆ ಮಂಗಳವಾರ, ಶುಕ್ರವಾರ. ಅಷ್ಟೇ ಅಲ್ಲ, ಹೆಜ್ಜೆ ನಮಸ್ಕಾರ ಹಾಕ್ತಾರೆ. ಮತ್ತೆ ಸಾಕಷ್ಟು ಜನ ಕುಂಬಳಕಾಯಿ ದೀಪ ಆಗಿರಬಹುದು, ಮತ್ತೆ ಜಪಗಳು ಮಾಡ್ತಾರೆ. ಜಪದಲ್ಲಿ ಇರುವಂತ ಪವರ್ ತುಂಬಾನೇ ಹೆಚ್ಚು ಅಂತ ಹೇಳ್ತಾರೆ. ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ. ಸೊ ಗೊತ್ತು ಮಾಡ್ಕೊಂಡು ಅವರು ಅದನ್ನ ಫಾಲೋ ಮಾಡಿ ಅವರ ಇಷ್ಟಾರ್ಥಗಳನ್ನೆಲ್ಲ ಕಾರ್ಯಗಳನ್ನೆಲ್ಲ ಸಿದ್ಧಿ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಬನ್ನಿ ನೋಡೋಣ. ಬರೀ ವಿಷ್ಣುದುರ್ಗ ದೇವಸ್ಥಾನದಲ್ಲಿ ಬರೀ ವಿಷ್ಣುದುರ್ಗ ಅಮ್ಮನವರು ಮಾತ್ರ ಇರೋಲ್ಲ, ಸಾಕಷ್ಟು ಗರ್ಭಗುಡಿಗಳಲ್ಲಿ ಒಂದಷ್ಟು ದೇವರುಗಳು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಬನ್ನಿ ಅಲ್ಲೇ ಹೋಗಿ ನಾನು ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಓಕೆ, ಲೆಟ್ಸ್ ಗೋ ಟು ವಿಷ್ಣುದುರ್ಗ ಟೆಂಪಲ್. ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ. ದೇವಸ್ಥಾನ ಅಂತಂದ್ರೆ ಆಬ್ವಿಯಸ್ಲಿ ಸ್ಯಾರಿ ಹಾಕೋಬೇಕು, ಅದೊಂದು ಟ್ರೆಡಿಷನಲ್. ಮತ್ತೆ ನನ್ಗೆ ತುಂಬಾ ಇಷ್ಟ ಸ್ಯಾರಿ ಹಾಕೊಂಡು ಹೋಗೋದಕ್ಕೆ ದೇವಸ್ಥಾನಕ್ಕೆ, ಸಂಸ್ಕೃತಿ ಹೆಣ್ಣು ಮಗಳಾಗಿ. ಸೊ ಒಳ್ಳೆ ಸ್ಯಾರಿ ಎಲ್ಲ ಹಾಕೊಂಡು ಅದಕ್ಕೆ ಮ್ಯಾಚಿಂಗ್ ಜುಮ್ಕಿ ಕೂಡ ಹಾಕೊಂಡು ನಾನು ರೆಡಿ ಆಗಿದ್ದೀನಿ. ಹೊರಡೋಣ ದೋಕ್ಷಜ. ಸೊ ಇದು ಬಂದು ನನ್ನ ಸಾರಿ. ಬಳೆ ಹಾಕೋದೆ ಮರ್ತೋಗ್ಬಿಟ್ಟೆ. ಬಳೆ ಹಾಕೊಂಡು ಹೊರಡೋಣ. ಯೂಶಲಿ ಪ್ರಸಾದ ಎಲ್ಲ ಇಟ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಒಂದು ಆಟೋದಲ್ಲಿ ನಾವೊಂದು ಸ್ವಲ್ಪ ಐಟಮ್ ಇಟ್ಕೊಂಡು ನಾನು ಅದೋಕ್ಷಜ, ಇನ್ನೊಂದು ಆಟೋದಲ್ಲಿ ನನ್ನ ಹಸ್ಬೆಂಡ್ ಮತ್ತೆ ನಮ್ಮ ಅತ್ತೆ ಒಂದಷ್ಟು ಪ್ರಸಾದಗಳನ್ನ ಇಟ್ಕೊಂಡು ಹೊರಟ್ವಿ ನಾವು. ದಾರಿಲಿ ಹೋಗ್ತಾ ಸಾಕಷ್ಟು ದೇವಸ್ಥಾನಗಳೆಲ್ಲ ನಾನು ನಿಮ್ಗೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಯಾಕಂತಂದ್ರೆ ನಾವು ಹೊಂಗಸಂದ್ರಾಗ ಹೋಗೋದು ಬಿಳೆಕಳ್ಳಿ ಒಳಗಡೆ ದಾರಿಯಿಂದ ಹೋಗ್ತೀವಿ. ಅಲ್ಲಿಂದ ದೇವಚಿಕ್ನಲ್ಲಿ, ಕೊಡಿ ಚಿಕ್ನಲ್ಲೆಲ್ಲ ಬರುತ್ತೆ. ಸೊ ಇಲ್ಲಿ ಒಳಗಡೆ ಶಾರ್ಟ್ ಕಟ್ ದೇವ್ರ ನೋಡಿ, ಇಲ್ಲೊಂದು ದೇವಸ್ಥಾನ, ಶಾಂತಿನಿಕೇತನ್ ಸ್ಕೂಲ್ ಬರುತ್ತೆ. ಸೊ ಇಲ್ಲಿ ಬಿಳೆಕಳ್ಳಿ ಆಗಿರ್ಬೋದು, ಬಿಳೆಕಳ್ಳಿ ಆಗಿರ್ಬೋದು, ಕೋಡಿ ಚಿಕ್ಕನಳ್ಳಿ ದಾರಿಲಿ ಸಾಕಷ್ಟು ದೇವಸ್ಥಾನಗಳು ಸಿಗತ್ತೆ. ಸಾಕಷ್ಟು ಜನ ಪಾದಯಾತ್ರೆ ಮಾಡ್ಕೊಂಡು ದೇವ ದರ್ಶನಗಳನ್ನ ಮಾಡ್ತಾರೆ. ನನಗೊಂದು ಆಸೆ ಇತ್ತು, ನಾ ಯಾಕೆ ಮನೆಯಿಂದ ನಡ್ಕೊಂಡು ಯಾವ್ಯಾವ್ದೆಲ್ಲ ದೇವಸ್ಥಾನ ಸಿಗುತ್ತೆ ಎಲ್ಲ ದೇವಸ್ಥಾನಗಳೆಲ್ಲ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತಿತ್ತು. ಸೊ ಆ ರೀತಿ ನಾನು ಮಾಡಿದೆ ಕೂಡ. ತುಂಬಾನೇ ಖುಷಿ ಆಗುತ್ತೆ ನಡ್ಕೊಂಡು ಹೋಗಿ ದೇವಾಲಯ ದರ್ಶನ ಮಾಡೋದು. ನೋಡಿ ಹೀಗಿದೆ ದೇವಸ್ಥಾನ, ನಾರ್ತ್ ಇಂಡಿಯನ್ ಸ್ಟೈಲ್ ನಾನು ಹೇಳಿದ್ನಲ್ಲ ಹಾಗಿದೆ. ಬನ್ನಿ ಒಳಗಡೆ ಹೋಗೋಣ. ರಂಗೋಲಿ ಹಾಕಿದ್ದಾರೆ.
ಫ್ಲೋರಲ್ಲಿ ವಿಷ್ಣು ದುರ್ಗಮ್ಮನ ದರ್ಶನ ಮಾಡಿಕೊಂಡು ನಾವೀಗ ಫಸ್ಟ್ ಫ್ಲೋರಲ್ಲಿ ಗಣೇಶ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಣ ಬನ್ನಿ. ವಿಘ್ನಗಳ ನಾಶಕ ವಿನಾಯಕ, ಎಲ್ಲರನ್ನೂ ಕಾಪಾಡಪ್ಪ, ರಕ್ಷಿಸು ತಂದೆ, ಒಳ್ಳೆ ಜ್ಞಾನ ಬುದ್ಧಿ ಕೊಟ್ಟು ಕಾಪಾಡು ತಂದೆ. ಅಯ್ಯಪ್ಪ ಸ್ವಾಮಿ, ಫ್ಲೋರಲ್ಲಿ ಇಷ್ಟೆಲ್ಲ ಗರ್ಭಗುಡಿಗಳಿದೆ. ಗಣೇಶ, ಅಯ್ಯಪ್ಪ, ಶಿವಪ್ಪ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತೆ ದಕ್ಷಿಣಾಮೂರ್ತಿ. ಪ್ರದಕ್ಷಿಣೆ ಮಾಡ್ಕೊಳ್ಳೋಣ, ಮಕ್ಕಳೆಲ್ಲ ಇದ್ದಾರೆ. ಸೊ ಫಸ್ಟ್ ಫ್ಲೋರಲ್ಲಿ ಗಣೇಶ ದೇವರನ್ನ ತೋರಿಸಿದ್ನಲ್ವಾ, ಗಣೇಶ, ಶಿವಪ್ಪ ಮತ್ತೆ ಅಯ್ಯಪ್ಪ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ ಇದು ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ ನಾನಿವಾಗ. ಪ್ರದಕ್ಷಿಣೆ ಮಾಡ್ಕೊಂಡು ಒಂದು ರೌಂಡ್ ಬಂದಾಗ ನಮಗೆ ಸಿಗುವಂತ ದೇವರು ದಕ್ಷಿಣಾಮೂರ್ತಿ. ಈ ಕಡೆನೂ ಕೂಡ ಸ್ಟೆಪ್ಸ್, ಸೊ ಈ ಕಡೆನೂ ಕೂಡ ಸ್ಟೆಪ್ಸ್ ಇದೆ. ಹೀಗಿಂದ ಬಂದ್ಬಿಟ್ಟು ಇಲ್ಲೆಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಪ್ರದಕ್ಷಿಣೆ ಮುಗಿಸ್ಕೊಂಡು ನಾವು ಈ ಕಡೆನೂ ಕೂಡ ಹೋಗ್ಬೋದು. ಈ ಕಡೆಯಿಂದ ಬರೋರ್ಗೆ ದಾರಿ, ಸೊ ಈ ಕಡೆಯಿಂದ ಹೋಗೋದು. ಬನ್ನಿ ಈ ಕಡೆಯಿಂದ ಹೋಗೋಣ. ಇಲ್ಲಿರೋ ದೇವರುಗಳೆಲ್ಲ ಕೈ ಮುಗ್ದಿ ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿ ಅಡ್ಬಿದ್ದು ಇವಾಗ ನಾವು ಸೆಕೆಂಡ್ ಫ್ಲೋರ್ ಇರೋ ದೇವರನ್ನ ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ. ಕೈ ಮುಗ್ದಿ ನಮಸ್ಕಾರ ಮಾಡಿ ದರ್ಶನ ಪಡ್ಕೊಳ್ಳೋಣ ಅಂತ ಈಗ ನಾನು ಸೆಕೆಂಡ್ ಫ್ಲೋರ್ಗೆ ನಿಮ್ಮೆಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಾಯಿಬಾಬಾ ದರ್ಶನ ಮಾಡ್ಕೊಳ್ಳಿ ಎಲ್ಲರೂ. ಸಾಯಿರಾಮ್ ಸಾಯಿರಾಮ್ ಸಾಯಿ ಭಗವಾನ್ ಶಿರಡಿ. ಸಾಯಿಬಾಬಾ ದೇವರಾದ್ಮೇಲೆ ಇಲ್ಲಿರೋದು ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಸ್ವಾಮಿ. ಬಂದ್ರೆ ರಾಧಾಕೃಷ್ಣ ಮೂರ್ತಿ, ಬಂದ್ರೆ ದತ್ತಾತ್ರೇಯ ಮೂರ್ತಿ. ಇಲ್ಲಿ ನೋಡಿದ ಹಾಗೆ ಪ್ರತಿಯೊಂದು ದೇವರುಗಳಿಗೆ ಪ್ರತ್ಯೇಕವಾದ ಗರ್ಭಗುಡಿನೇ ಇದೆ ಅಂತ ಹೇಳ್ಬೋದು. ಸೆಕೆಂಡ್ ಫ್ಲೋರ್ ಅಲ್ಲಿ ಈ ರೀತಿಯಾಗಿದೆ ಸೆಕೆಂಡ್ ಫ್ಲೋರ್ ಅಲ್ಲಿ. ಸೊ ಇಲ್ಲಿಂದ ಬರೋರಿಗೆ ಈ ಕಡೆಯಿಂದ ಸ್ಟೆಪ್ಸ್ ದರ್ಶನ ಮುಗಿಸ್ಕೊಂಡು ಈ ಕಡೆಯಿಂದ ಹೋಗೋದಿಕ್ಕೆ. ಓಕೆ, ಕಂಪ್ಲೀಟ್ ಸೆಕೆಂಡ್ ಫ್ಲೋರ್ ಹೀಗಿದೆ. ಇವಾಗ ನಾವು ಪ್ರದಕ್ಷಿಣೆಯನ್ನ ಹಾಕೋಣ. ಸೊ ಇಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ ನಾನು. ಎಷ್ಟೆಲ್ಲ ಗರ್ಭಗುಡಿ ಇದೆ ಅಲ್ವಾ, ಚೆನ್ನಾಗಿ. ನಮ್ಮ ಮಾವನವರೇನೆ ಈ ದೇವಸ್ಥಾನ ಪೂಜೆ ಮಾಡೋದು. ತೋರಿಸ್ತೀನಿ ಯಾರು ಅಂತ. ಇವರೇ ನಮ್ಮ ಮಾವರು. ಕೃಷ್ಣ ಹೃದಯೇಶ್ವರ ಹೇಳ್ಕೊಡ್ತಿದ್ದಾರೆ. ಕೃಷ್ಣ ಅಂದ್ರೆ ಏನು? ಪರಮಾತ್ಮ. ಅವ್ರಿಲ್ಲ ಅಂದ್ರೆ ನಮ್ಮ ದೇಹ ಚಲನೆ ಆಗಲ್ಲ ಅಂತ ಸಾಕಷ್ಟು ದೇವ್ರದ್ದು ನಮ್ಮ ಮಾವನವ್ರು ಅವಾಗವಾಗ ಅದಕ್ಕೆ ಹೇಳ್ಕೊಡ್ತಿರ್ತಾರೆ. ಹೆಸರನ್ನ ನೈವೇದ್ಯ ಮಾಡ್ತಿದ್ದಾರೆ. ಇವಾಗ ನಾನು ಹೋಗ್ತಿರೋದು ದ ಲಾಸ್ಟ್ ಫ್ಲೋರ್, ಥರ್ಡ್ ಫ್ಲೋರ್ಗೆ. ಸೊ ಥರ್ಡ್ ಫ್ಲೋರ್ ಅಲ್ಲಿ ಏನಪ್ಪಾ ಇದೆ ಅಂತ ಅಂದ್ರೆ, ಎಸ್, ಗೋಪಾಲಕೃಷ್ಣ ಸ್ವಾಮಿ ಇದ್ದಾರೆ. ನೋಡ್ತಾ ಬನ್ನಿ. ಸೊ ಕಂಪ್ಲೀಟ್ ಹೀಗೆ ಬರುತ್ತೆ ಥರ್ಡ್ ಫ್ಲೋರ್ ಅಲ್ಲಿ. ಇಲ್ಲಿದ್ದಾರೆ ನಮ್ಮ ಪುಟ್ಟ ಬಾಲಕೃಷ್ಣ, ಗೋಪಾಲಕೃಷ್ಣ. ಸೊ ಏನಕ್ಕೆ ಈ ರೀತಿ ಮಾಡಿರೋದು ಅಂತ ಅಂದ್ರೆ, ಕೆಳಗಡೆ ಗರ್ಭಗುಡಿಗಳಿದೆ. ಗರ್ಭಗುಡಿಗಳ ಮೇಲೆ ನಾವು ನಡೆದಾಡಬಾರ್ದು, ಓಡಾಡಬಾರ್ದು. ಅದಕ್ಕೋಸ್ಕರ ಈ ರೀತಿ ಹಾಗೆ ಅವರು ಕಟ್ಟಿದ್ದಾರೆ. ಸೊ ಇಲ್ಲೊಂದು ಬೃಂದಾವನ ಕೂಡ ಕಟ್ಟಿ ಬಿಟ್ಟಿದ್ದಾರೆ ಹಾಗೇನೆ. ಅದಾದ್ಮೇಲೆ
ಸ್ಟೋರ್ ರೂಮ್ ಹಾಗೆಲ್ಲ ಇದೆ. ಸೊ ಈ ಕಡೆಯಿಂದ ಬರೋದು ಮತ್ತೆ ಆ ಕಡೆ ಸ್ಟೆಪ್ಸ್ ಇಂದ ಕೆಳಗಡೆ ಹೋಗೋದು. ನಿಮ್ಗೆ ಇನ್ನೊಂದು ಗುಟ್ಟು ಹೇಳ, ನಾನ್ ಮದ್ವೆಗೂ ಮುಂಚೆ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬಂದ್ಬಿಟ್ಟು ನಾನು ಕೇಳ್ಕೊಂಡಿದ್ದೆ ದೇವರಲ್ಲಿ, ನಾನು ಪ್ರೀತಿಸೋರ್ನೇ ಮದ್ವೆ ಆಗ್ಬೇಕು ಅಂತ. ಸೊ ಎಸ್, ನಾ ಹೇಳಿದ್ನಲ್ಲ ಈ ದೇವಸ್ಥಾನದಲ್ಲಿ ಪವಾಡ ಇದೆ ಅಂತ. ಹೌದು, ಖಂಡಿತ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನ್ ಪ್ರೀತಿಸೋರೆ ನಾನು ಮದ್ವೆ ಆಗ್ಬೇಕು ದೇವ್ರೆ ಅಂತ ಒಂದೇ ಸತಿ ನಾನು ಕೇಳ್ಕೊಂಡು ಹೋಗಿದ್ದು. ಒಂದೇ ಸತಿ ನಾನು ಬಂದಿದ್ದು ಅವತ್ತು ದೇವಸ್ಥಾನಕ್ಕೆ. ಅದಾದ್ಮೇಲೆ ಒಂದ್ಸತಿನ 2 ಸತಿನಾ, ಒಂದ್ಸತಿ ಕೇಳ್ಕೊಂಡು ಹೋಗಿದ್ದೆ, ಅದಾದ್ಮೇಲೆ ಒಂದ್ಸತಿ ಬಂದಿದ್ದೆ. ಸೊ 2 ಸತಿ ಬಂದಿದ್ದೆ ಅಷ್ಟೇ. ಅದಾದ್ಮೇಲೆ ಮದ್ವೆ ಆದ್ಮೇಲೆ ಎವ್ರಿ ಟೈಮ್ ನಾನು ಬರ್ತಾ ಇರ್ತೀನಿ ದೇವಸ್ಥಾನಕ್ಕೆ ಅಂತಾನೆ ಹೇಳ್ಬೋದು. ಮುಂಚೆ ಇಟ್ ವಾಸ್ ಲೈಕ್ ನಾರ್ಮಲ್ ರೊಟೀನ್, ಎವ್ರಿ ಫ್ರೈಡೆ ಬಂದು ಪ್ರಸಾದ ಹಂಚೋದು ಆ ಥರ. ಸೊ ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ಆಗಿತ್ತು. ಮತ್ತೆ ಹಬ್ಬಗಳಲ್ಲೆಲ್ಲ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಸೊ ನಮ್ಮ ಮನೆ ಮಕ್ಳು ನಾಮಕರಣ ಏನೇ ಇದ್ರು ಕೂಡ ನಾವು ನಮ್ಮ ದೇವಸ್ಥಾನದಲ್ಲೇ ಮಾಡೋದು. ಸೊ ಇದು ಒಂದು ಸೀಕ್ರೆಟ್ ನನ್ನ ಲೈಫಿಂದು. ಸೊ ಖಂಡಿತವಾಗ್ಲೂ ಇಲ್ಲಿ ಏನೇ ಕೇಳ್ಕೊಂಡ್ರು ಆಗತ್ತೆ ಅಂತ ಹೇಳ್ಬೋದು. ಸೊ ಮಗುನೂ ಅಷ್ಟೇ, ಒಳ್ಳೆ ಮಗು ಕೊಡಪ್ಪ ಅಂತ ಕೇಳ್ಕೊಂಡು ಅದು ಕೂಡ ಆಯ್ತು. ಸೊ ನಾನು ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದ್ದೀನಿ. ಹೇಳಿದ್ನಲ್ವಾ, ತುಂಬಾನೇ ಇದೆ. ಅಷ್ಟು ಎಲ್ಲೇ ಇರ್ತೀಯ ನೀನು? ಹೋಗ್ಯಾ ನಾನು ಇಲ್ಲೇ ಇರ್ತೀಯ? ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇವಾಗ ಮಹಾಮಂಗಳಾರತಿ ಶುರುವಾಗುತ್ತೆ. ಮಹಾಮಂಗಳಾರತಿಗೆ ನಾವಲ್ಲಿ ಇರಬೇಕು. ಬನ್ನಿ ಮಹಾಮಂಗಳಾರತಿನ ಕ್ಯಾಪ್ಚರ್ ಮಾಡೋಣ. ನೋಡಿದ್ರಲ್ಲ, ನಮ್ಮ ವಿಷ್ಣುದುರ್ಗ ದೇವಾಲಯ ಕಂಪ್ಲೀಟ್ ಬಿಲ್ಡಿಂಗ್ ಅಲ್ಲಿರುವಂಥ ಗರ್ಭಗುಡಿಯಲ್ಲಿರುವಂಥ ದೇವರುಗಳ ದರ್ಶನ ಎಲ್ಲ ನಾನು ಮಾಡಿಸ್ತೇನೆ ನಿಮ್ಮೆಲ್ಲರಿಗೂ. ಪ್ರತಿ ಮಂಗಳವಾರ ಶುಕ್ರವಾರ ತುಂಬಾ ಜನ ಬರ್ತಾರೆ ಇಲ್ಲಿ ಆ ತಾಯಿ ಮಹಿಮೆಗೆ ಪಾತ್ರರಾಗೋದಿಕ್ಕೆ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನೋಡ್ತಿರೋವಂಥ ದೇವರು ಕೂಡ ವಿಷ್ಣುದುರ್ಗ ಅಮ್ಮನವರೇ. ಇದು ತೇರಲ್ಲಿ ನಾವು ಪ್ರತಿ ನವರಾತ್ರಿ ದಿನ ದಶಮಿ ಟೈಮಲ್ಲಿ ತೇರನ್ನ ಎತ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ನಾಗಮ್ಮ ಸ್ವಾಮಿ ದರ್ಶನ ಮಾಡಿಕೊಂಡು ನಾನಿಲ್ಲಿ ವಿಷ್ಣುದುರ್ಗ ಅಮ್ಮನವ್ರಿಗೆ ಪ್ರದಕ್ಷಿಣವನ್ನು ಹಾಕ್ತಾ ಇದ್ದೀನಿ. ಸಾಕಷ್ಟು ಜನ ಅಲ್ಲಿ ನೀವು ನೋಡ್ತಿರೋದಿರಲ್ಲ, ಆ ಭಕ್ತರೆಲ್ಲರೂ ಪ್ರಸಾದನ ಸೇವಿಸೋದಿಕ್ಕೆ ತಗೊಳ್ಳೋದಿಕ್ಕೆ ಅಲ್ಲಿ ಲೈನ್ ಆಗಿ ಕೂತಿದ್ದಾರೆ. ನಾನಿಲ್ಲಿ ನಿಮ್ಗೆ ತೋರಿಸ್ತಿರೋದು ಪುಳಿಯೋಗರೆ ಪ್ರಸಾದ. ಇವತ್ತು ಪ್ರತಿಯೊಂದು ವಾರ ಪ್ರತಿಯೊಂದು ವಿಧವಾದಂಥ ಪ್ರಸಾದವನ್ನು ಮತ್ತೆ ನಾವು ಸೇರ್ಕೊಂಡು ಮಾಡ್ತೀವಿ. ಒಂದು ವಾರ ಪುಳಿಯೋಗರೆ ಆದರೆ ಒಂದು ವಾರ ಬಿಸಿಬೇಳೆ ಬಾತು ಮತ್ತು ಪೊಂಗಲ್ಲು, ಆಮೇಲೆ ಟೊಮೊಟೊ ಬಾತು, ಈ ರೀತಿಯಾದ ಮಾಡ್ತಿರ್ತೀವಿ. ಚಿತ್ರಾನ್ನ. ಸೊ ಈ ವಾರ ಬಂದು ಮೊಸರನ್ನ, ಪುಳಿಯೋಗರೆ ಮತ್ತು ಪಾಯಸ. ಸೊ 2 ಬಾಕ್ಸಲ್ಲೂ ಕೂಡ ಇರೋದು ಮೊಸರನ್ನೇ. ಅದು ಓಪನ್ ಮಾಡೋಕೆ ಆಗ್ತಿರ್ಲಿಲ್ಲ ನನಗೂ ಅದೋಕ್ಷಜನಿಗೂ. ಸೊ ಇಲ್ಲ ನೀನಿಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ದೇವ್ರ ಹಾಡನ್ನ ಹಾಕಿದ್ರು. ಇವತ್ತು ಅದೋಕ್ಷಜ ಎಲ್ಲರಿಗೂ ಪ್ರಸಾದನ ಕೊಡ್ತಿದ್ದಾನೆ ಅಂತಲೇ ಹೇಳ್ಬೋದು. ನೀವೇನು ಸ್ಟೇಜ್ ನೋಡಿದ್ರಲ್ವಾ ಇಲ್ಲಿ, ಆ ಸ್ಟೇಜ್ ಬಂದು ಬ್ಯಾನರ್ ಕೂಡ ಹಾಕಿದ್ದಾರೆ. ನನ್ನ
ಅಕ್ಕ ಅಂತ ಹೇಳ್ಬೋದು, ಅಂದರೆ ನನ್ನ ಹಸ್ಬೆಂಡ್ ಅವರ ಅಕ್ಕ. ಶಿ ಇಸ್ ಅ ಇಂಟರ್ನ್ಯಾಷನಲ್ ಡ್ಯಾನ್ಸರು. ಸೊ ಇಲ್ಲಿ ಬಂದಾಗ ದೇವರಿಗೆ ನೃತ್ಯ ಸೇವೆನ ಸಲ್ಲಿಸಬಹುದು ಎಲ್ಲರೂ ಕೂಡ. ಸೊ ಪ್ರತಿಯೊಂದು ಹಬ್ಬಗಳಲ್ಲಿ ಶಿವರಾತ್ರಿ ಆಗಿರಬಹುದು ಅಥವಾ ಮೇಯ್ನಾಗಿ ದಶಮಿ ನವರಾತ್ರಿ ಟೈಮಲ್ಲಿ, ವಿಜಯದಶಮಿ ಟೈಮಲ್ಲಿ ಇಲ್ಲಿ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ನೀಡುತ್ತೆ. ಅಷ್ಟೆಲ್ಲ ಎಲ್ಲ ಅರಂಗೇಟ್ರಂಗೂ ಕೂಡ ಫಸ್ಟ್ ದೇವರಿಗೆ ನೃತ್ಯ ಸೇವೆನ ಮಾಡೋದು. ಒಳ್ಳೆ ಒಳ್ಳೆ ಅರ್ಚನೆ ಆಯ್ತು, ಮಂಗಳಾರತಿನೂ ಕೂಡ ಆಯ್ತು, ದೇವ್ರ ದರ್ಶನ ಆಯ್ತು, ಪ್ರದಕ್ಷಿಣೆ ಆಯ್ತು, ಭಕ್ತಿಯಿಂದ ಕುತ್ಕೊಂಡು ಓಂ ವಿಷ್ಣು ದುರ್ಗಾಯ ನಮಃ ಅಂತ ಹೇಳಿದ್ದು ಆಯ್ತು. ಇವಾಗ ನನಗೆ ಒಂದು ಕೆಲಸ ಇದೆ. ಏನು ಅಂದ್ರೆ ಒಂದು ಸೇವೆ, ಪುಟ್ಟ ಸೇವೆ. ಏನ್ ಸೇವೆ ಅಂತ ಅಂದ್ರೆ ವಿಷ್ಣು ದುರ್ಗಾ ಅಮ್ಮನವರು ಮತ್ತೆ ಸೀತಾ ಅಮ್ಮನವರು ಸೀತಾ ಅಮ್ಮನವ್ರ ಮೇಲೆ ಉಡ್ಸಿರೋ ಅಂತ ಸೀರೆಗಳನ್ನ ನಾನು ಮರ್ಚಿಡ್ಬೇಕು. ಬನ್ನಿ ಮರ್ಚೋಣ. ಸೊ ಇಷ್ಟು ಸೀರೆಗಳಿದೆ. ಅಲ್ಲಿ ನೋಡ್ತಿದ್ದೀರಲ್ಲ ಹಗ್ಗ ಕಟ್ಟಿದ್ದಾರೆ. ಏನಕ್ಕೆ ಅಂತಂದರೆ ನೆರಿಗೆ ಬರಬೇಕಲ್ವಾ, ಅಲ್ಲ ಚೆನ್ನಾಗಿ ನೀಟಾಗಿ ಫಿಟ್ಟಾಗಿ ಕುತ್ಕೋಬೇಕು ಅಮ್ಮನವ್ರ ಮೇಲೆ ಅಂತ ಹೇಳ್ಬಿಟ್ಟು ಕಟ್ಟಿದ್ದಾರೆ. ತುಂಬ ಟೈಟಾಗಿ ಅದು ಇದಾಗ್ಬಿಟ್ಟಿತ್ತು. ಬಟ್ ಸಮ್ಹೌ ಹೇಗೋ ದೇವ್ರನ್ನ ನೆನೆಸ್ಕೊಂಡು ನಾನು ಎಲ್ಲ ರಿಮೂವ್ ಮಾಡಿಬಿಟ್ಟು ಆದಷ್ಟು ಸೀರೆಗಳನ್ನೆಲ್ಲ ಮರ್ಚೋಣ ಅಂತ ಮಾತಾಡಿಕೊಂಡು ಅಲ್ಲಿ ಅದೋಕ್ಷನ್ ಹತ್ರ ತನ್ನ ಹಸ್ಬೆಂಡ್ ಹತ್ರ ಅಥವಾ ಅಲ್ಲಿ ಬರ್ತಾರೆ ಹೋಗ್ತಾರೆ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಗೊತ್ತಿರೋ ಎಲ್ಲ ಮಾತಾಡ್ತಾ ಇದ್ರು. ತುಂಬ ದಿನ ಆಯಿತು ಬಂದು ನೀವು ಅಂತೆಲ್ಲ ಹೇಳಿ ಹೌದು ಅಂತ. ಸೊ ನಾನೇನು ಭಾವಿಸ್ತೀನಿ ಯಾವಾಗಲೂ ಅಂತಂದರೆ ಅಮ್ಮನವರು ನಮ್ಮನ್ನ ಕರ್ಸ್ಕೋಬೇಕು, ಆವಾಗ ಬರಬೇಕು ಅಂತ. ಸೊ ಅವಾಗವಾಗ ಬರ್ತಿರ್ತೀನಿ, ಒಂದೊಂದ್ಸತಿ ಆಗೋದಿಲ್ಲ ಅಷ್ಟೇ. ಅದು ಬಿಟ್ಟು ರೆಗ್ಯುಲರ್ ನಮ್ಮ ದೇವಸ್ಥಾನಕ್ಕೆ ಅಂತ ಹೇಳ್ಬೋದು. ಸೊ ಸಾಕಷ್ಟು ಸೀರೆಗಳು ನೋಡ್ತಿದ್ರಲ್ಲ, ಎಷ್ಟು ಚೆನ್ನಾಗಿದೆ ಅಲ್ವಾ. ಮೇಯ್ನಾಗಿ ನನಗೆ ಅದು ಮುಟ್ಟಿ ಮರ್ಚೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಯಾಕಂತ ಹೇಳ್ತೀರಾ, ಅಮ್ಮನವ್ರ ಮೇಲೆ ಉಡ್ಸಿರೋ ಸೀರೆ ಅಲ್ವಾ. ನಮ್ಮ ಬಿಲ್ಡಿಂಗಲ್ಲಿ ಇರೋದು ಸೀತಾ ಅಮ್ಮನವರು ಮತ್ತು ವಿಷ್ಣು ದುರ್ಗಾ ಅಮ್ಮನವರು. ಅದು ಬಿಟ್ಟು ರಾಧಾ ಅಮ್ಮನವರು. ರಾಧಾ ಮೂರ್ತಿಗೆ ನಾವು ಈ ಥರ ಸೀರೆ ಎಲ್ಲ ಹಾಕೋದಿಲ್ಲ. ಸೊ ನೀವು ನೋಡಿದ್ರಲ್ಲ ಡ್ರೆಸ್ ಆ ಥರ ನಾರ್ತ್ ಸ್ಟೈಲ್ ಡ್ರೆಸ್ನ ಹಾಕ್ತೀವಿ. ಸೊ ಸೀರೆ ಅಂತ ಬಂದರೆ ಇಲ್ಲಿ ವಿಷ್ಣು ದುರ್ಗಾ ಅಮ್ಮನವ್ರಿಗೆ ಮತ್ತು ಸೀತಾ ಅಮ್ಮನವ್ರಿಗೆ ಉಡ್ಸೋದು. ಸೊ ಇದು ಸಾಕಷ್ಟು ವಿಷ್ಣು ದುರ್ಗಾ ಅಮ್ಮನವ್ರಿಗೆ ಉಡ್ಸಿದ್ದಂಥ ಸೀರೆಗಳು. ಸೊ ಭಕ್ತಾದಿಗಳೆಲ್ಲ ಬಂದು ಏನೇನು ಕೇಳ್ಕೊಂಡಿರ್ತಾರೆ, ಕೋರ್ಕೊಂಡಿರ್ತಾರೆ, ಹರಿಸ್ಕೊಂಡಿರ್ತಾರೆ, ಹರಕೆ ಮಾಡ್ಕೊಂಡಿರ್ತಾರೆ, ಅವರೆಲ್ಲ ಬಂದು ಸೀರೆನ ಇಲ್ಲಿ ಅಮ್ಮನವ್ರಿಗೆ ಕೊಡ್ತಾರೆ. ಸೊ ಆ ಸೀರೆಗಳು ಸಾಕಷ್ಟಿದೆ. ವಿಷ್ಣು ದುರ್ಗಾ ದೇವಸ್ಥಾನದಲ್ಲಿ ಅಮ್ಮನವ್ರ ಮೇಲೆ ಹುಟ್ಟಿರೋ ಸೀರೆಗಳನ್ನು ಕೂಡ ಸಾಕಷ್ಟು ಸೇಲ್ಸ್ಗೂ ಕೂಡ ಇಡ್ತಾರೆ. ಅಂದರೆ ಹಾಫ್ ಪ್ರೈಸ್ಗೆ. ಅಮ್ಮನವ್ರ ಮೇಲೆ ಹುಟ್ಟಿದ ಸೀರೆನ ಉಟ್ಕೊಳ್ಳೋಕ್ಕೆ ಎಲ್ಲ ಇಷ್ಟಪಡ್ತಾರೆ. ನಾನೆಲ್ಲ ಏನು ಮಾಡ್ತಿದ್ದೆ ಗೊತ್ತಾ, ಸೀರೆ ಎಲ್ಲ ಮರ್ಚಿರ್ಬೇಕಾದ್ರೆ ಹಾಗೆ ನನ್ನ ಮೈ ಮೇಲೆ ಹಾಕ್ಕೊಳ್ತಿದ್ದೆ. ಯಾಕಂತಂದರೆ ಖುಷಿ ಆಗುತ್ತಲ್ಲ ಅಮ್ಮನವ್ರಿಗೆ ಉಡ್ಸಿದ ಸೀರೆ ಅಂತ. ಆ ರೀತಿ ನಾವು ಟಚ್ ಮಾಡ್ತಿದ್ದೇನೆ ಅದೊಂಥರ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಸೊ ಅದನ್ನು ಮುಟ್ಟಿ ಮರ್ಚೋದು ಆ ಫೀಲೇ ಬೇರೆ. ಅಷ್ಟೇ ಅಲ್ಲ, ಆವಾಗವಾಗ ಯಾರೂ ಇಲ್ಲ ಅಂತಂದರೆ ನಾನು ಹಾಗೆ ಮಾತಾಡಿಕೊಂಡು ಸೀರೆ ಬಗ್ಗೆ ಮತ್ತು ವಿಷ್ಣು ದುರ್ಗ, ಓಂ ಶ್ರೀ ವಿಷ್ಣು ದುರ್ಗಾಯ ನಮಃ, ಓಂ ಶ್ರೀ ವಿಷ್ಣು ದುರ್ಗಾಯ ನಮಃ, ಓಂ ಶ್ರೀ ವಿಷ್ಣು ದುರ್ಗಾಯ ನಮಃ ಅಂತೆಲ್ಲ ದೇವ್ರದ್ದು ಹೆಸರನ್ನ ಹೇಳಿಕೊಂಡು ಸೊ ಹಾಗೆ ಗಮನ ಕೊಡ್ಕೊಂಡು ನಾನು ಸೀರೆಗಳನ್ನೆಲ್ಲ ಮಚ್ಚಿಡ್ತಿದ್ದೆ. ನಮ್ಮ ಮತ್ತೆ ಅವಳೊಬ್ಬಳೇ ಮಾಡಿಸ್ತಿದ್ದಾಳೆ, ಹೋಗಿ ಯಾರು ಅವ್ನಿಗೆ ಹೆಲ್ಪ್ ಮಾಡಿ ಅಂತ ಒಂದು ಆಂಟಿನೂ ಕೂಡ ಕಳಿಸಿದ್ರು. ಅವ್ರು ಬಂದ್ಬಿಟ್ಟು ಅಷ್ಟಿಗೆಲ್ಲ ಮರ್ಚಿಬಿಟ್ಟಿದ್ಯಲ್ಲಮ್ಮ ಅಂತ ಅಂದರು. ಏನಿಲ್ಲ, ಸ್ಯಾರಿ ಅಲ್ವಾ, ಯೂಸ್ ಟು ಇದೆ ನನಗೆ, ಹಾಗೆ ಮಚ್ಚಿಟ್ಟೆ ಅಂತ ಹೇಳಿದೆ. ಅವ್ರು ಬರೋಷ್ಟೊತ್ತಿಗೆ ಒಂದು 4 ಸೀರೆಗಳಿತ್ತು. ಸೊ ಅವರು ಬಂದು ನನ್ನೊಟ್ಟಿಗೆ ಹೆಲ್ಪ್ ಮಾಡ್ತೀನಿ ಅಂತ ಅವರು ಕೂಡ ಅವರು ಮಾತಾಡಿಕೊಂಡು ಹಾಗೆ ಮರ್ಚಿಟ್ವಿ. ನಂಗೆ ಹೆಂಗಸರಿಗೆ ಯಾವಾಗಲೂ ಅಷ್ಟೇ ಸುಮ್ಮನೆ ಸೈಲೆಂಟಾಗಿ ಇರೋದಕ್ಕೆ ಬರೋದಿಲ್ಲ. ಏನಾದರೂ ಮಾತಾಡ್ಕೊಳ್ತೀವಿ, ಅದರ ಎಸ್ಪೆಷಲಿ ನಾನು ಸೈಲೆಂಟಾಗಿ ನಂಗೆ ಕೆಲಸ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ನೋಡಿ ಆಂಟಿ ಬಂದರು. ಸೊ ನಾನು ಅವರು ಮಾತಾಡಿಕೊಂಡು ಎಲ್ಲ ಮಚ್ಚಿಡ್ತಾ ಇದ್ವಿ. ಎಲ್ಲ ಮಚ್ಚಿಟ್ಟು ಮುಗೀತು. ಇನ್ನೊಂದಷ್ಟು ಸೀರೆಗಳಿದೆಯಾ ಮಚ್ಚೋದಕ್ಕೆ ಅಂತೆಲ್ಲ ಕೇಳಿಕೊಂಡು ಇಲ್ಲ ಇಷ್ಟೇ ಅಂತ ಹೇಳಿದ್ರು. ಸೊ ಈ ಕಡೆ ನಾನು ಸಾರಿ ಎಲ್ಲ ಫೋಲ್ಡ್ ಮಾಡ್ತಿದ್ರೆ ಆ ಕಡೆ ರೂಮ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ಸೊ ಅದೆಲ್ಲ ಸಾರಿ ಎಲ್ಲ ಎತ್ತಿಡಬೇಕು ಅಂತ. ಸೊ ದೇವಸ್ಥಾನ ಅಂತಂದರೆ ಹಂಗೆ ಅಲ್ವಾ, ಪ್ರತಿದಿನ ಕ್ಲೀನ್ ಮಾಡ್ತಾನೆ ಇರಬೇಕು. ಯಾಕಂತಂದರೆ ಸಾಕಷ್ಟು ಜನ ಭಕ್ತಾದಿಗಳು ಓಡಾಡೋ ಅಂಥ ಜಾಗ ಅಂತ ಹೇಳಿದ್ಮೇಲೆ ಪ್ರತಿದಿನ 2-3 ಸತಿ ಕ್ಲೀನ್ ಮಾಡ್ತಾನೇ ಇರಬೇಕು. ಸೊ ಹೀಗೆ ನಾನು ಇಷ್ಟೊಂದು ಸೀರೆ ಒಟ್ಟಿಗೆ ಮರ್ಚಿದ್ದೀನಿ. ಯಾವಾಗ ಗೊತ್ತಾ, ಶಿವರಾತ್ರಿ ಹಬ್ಬದಲ್ಲೂ ಅಷ್ಟೇ ನಮಗೆ ಜಾಗರಣೆ ಮಾಡೋದಕ್ಕೆ ನಮ್ಮ ದೇವಸ್ಥಾನದಲ್ಲೇ ನಾವು ನೈಟು ಬರ್ತೀವಿ. ಸೊ ಒಂದು ಆಲ್ಮೋಸ್ಟ್ 5:30-6 o'clockವರೆಗೂ ನಮ್ಮ ದೇವಸ್ಥಾನದಲ್ಲೇ ಇರ್ತೀವಿ. ಅಲ್ಲಿವರೆಗೂ ಟೈಮ್ ಪಾಸ್ ಆಗಬೇಕಲ್ವಾ, ಕೆಲವೊಂದು ಭಜನೆಗಳು ಹಾಡೆಲ್ಲ ಹಾಡ್ತಿರ್ತೀವಿ. ಅದಾದಮೇಲೆ ಒಂದೇ ಕಡೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಈ ಥರ ಸೀರೆಗಳೆಲ್ಲ ಹಾಗೆ ಇರುತ್ತಲ್ವ, ವಾಶ್ ಮಾಡಿರೋಂಥ ಸೀರೆಗಳು, ಅದನ್ನೆಲ್ಲ ಕೂಡ ನಾವು ಮಚ್ಚಿ ಇಡ್ತಾ ಇದ್ವಿ. ಸೊ ಅದೊಂದು ಟೈಮ್ ಪಾಸ್ ಆಗುತ್ತೆ. ದೇವ್ರದ್ದು ಸೀರೆಗಳು, ದೇವ್ರ ಸೇವೆಗಳನ್ನ ಮಾಡ್ತಿರ್ತೀವಿ. ಅಷ್ಟೇ ಅಲ್ಲ, ನಾವು ಯಾವಾಗಲೂ ಅಷ್ಟೇ ಎಲ್ಲಿ ನಮಗೆ ದೇವ್ರ ಸೇವೆ ಮಾಡೋದಕ್ಕೆ ಆಗುತ್ತೆ, ಅವಕಾಶ ಸಿಗುತ್ತೆ, ಆ ಅವಕಾಶಗಳನ್ನ ನಾವು ಬಿಡ್ದಲೆ ದೇವ್ರನ್ನ ಸೇವೆನ ಮಾಡಿ ಅಂತ ಹೇಳ್ತೀನಿ. ನನಗಿಲ್ಲಿ ನಮ್ಮ ಹಿರಿಯರು ಅಂತ ಹೇಳ್ಬೋದು, ನಮ್ಮ ಅತ್ತೆ, ನಮ್ಮ ಮಾವ. ಸೊ ಅವರು ಹೇಳ್ತಾರೆ ನಮಗೆ, ನಾವು ಸೀರೆ ಮಚ್ಚಿಡಿ, ಈ ಥರ ಕೆಲವೊಂದು ಸಣ್ಣ ಪುಟ್ಟ ದೇವ್ರ ಸೇವೆಗಳನ್ನೆಲ್ಲ ಮಾಡಬೇಕು ನೀವು ಅಂತ. ಸೊ ಖುಷಿ ಆಗುತ್ತೆ. ಯಾಕಂದರೆ ನಮಗಂತೂ ಅಷ್ಟು ಗೊತ್ತಾಗೋದಿಲ್ಲ. ಅವ್ರು ಹೇಳಿ ನಮ್ಮ ಕೈಲಿ ಮಾಡಿಸಿದಾಗ ಆ ಪುಣ್ಯ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಎಷ್ಟೊಂದು ಸೀರೆಗಳು
ಸೀರೆಗಳು ಮಚ್ತಾ ನನಗೆ ಅದು ಟಕ ಮಾಡ್ತಾ ಹೋಗಂಗಾಯಿತು. ಸೊ ಅದೇ ಹೇಳ್ದಂಗೆ ಶಿವರಾತ್ರಿ ಟೈಮಲ್ಲಿ ಮಚ್ಚಿದ್ದು, ಅದಾದಮೇಲೆ ಇವಾಗ ಮಚ್ತಿರೋದು. ಸೊ ಗ್ಯಾಪ್ ಇದ್ದೇ ಇರುತ್ತೆ. ನಮ್ಮ ಸೀರೆ ನಾನು 2-3 ಉಟ್ಕೊಂಡು ಬಂದಿದ ತಕ್ಷಣ ಮಚ್ಚಿಟ್ಬಿಡ್ತೀವಿ. ಬಟ್ ಇಲ್ಲಿ ಒಂದೇ ಸತಿ ಕಂಟಿನ್ಯೂಸ್ ಆಗಿ ಅಷ್ಟೊಂದು ಸೀರೆ ಮಚ್ಚಬೇಕು ಅಂತ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ನನಗೇನು ಕಷ್ಟ ಅನಿಸಿಲ್ಲ, ಯಾಕಂತಂದರೆ ಹಾಗೆ ಎಲ್ಲ ಮಚ್ತಾ ಈಸಿ ಆಗ್ತಾ ಹೋಯಿತು. ಸೊ ಎಲ್ಲ ಮುಗಿಸ್ಕೊಂಡ್ವಿ. ನಾವು ಸೀರೆ ಎಲ್ಲ ಮಚ್ಚಿಟ್ಬಿಟ್ಟು ಒಂದಷ್ಟು ಸೀರೆಗಳನ್ನ ಜೋಡಿಸಿ ಅದನ್ನು ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಕಟ್ಟಿ ಇಟ್ಟೆ ನಾನಿಲ್ಲಿ. ಹೀಗಿತ್ತು ಇವತ್ತಿನ ದಿನ. ದೇವಸ್ಥಾನದಲ್ಲಿ ಬರೀ ಕುತ್ಕೊಂಡು ಜಪ ಮಾಡಿ ದೇವ್ರ ಪ್ರದರ್ಶನ ಮಾಡಿ ಹೋಗೋದು ಅಷ್ಟೇ ಅಲ್ಲ, ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ದೇವ್ರ ಸೇವೆ ಅಂತ ಮಾಡಿಬಿಟ್ಟು ಹೋಗಬೇಕು. ಸೊ ನಮ್ಮ ದೇವಸ್ಥಾನದಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ, ಒಂದ್ಸತಿ ನೀವು ದೇವಸ್ಥಾನದ ಒಳಗಡೆ ಕಾಲಿಟ್ಟರೆ ಎಲ್ಲ ಥರದ ವಿಧವಾದಂಥ ದೇವರುಗಳ ದರ್ಶನಗಳನ್ನು ನೀವು ಮಾಡಬಹುದು. ವಿಷ್ಣುದುರ್ಗ ಅಮ್ಮನವರಾಗಿರ್ಬೋದು, ಗಣೇಶ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ಶಿವಪ್ಪ ಸ್ವಾಮಿ, ಎಲ್ಲ ದೇವರುಗಳು, ಸಾಯಿಬಾಬಾ ಆಗಿರ್ಬೋದು. ಸೊ ಇಲ್ಲಿ ನೋಡ್ತಾರಲ್ಲ, ಇಷ್ಟು ಸೀರೆಗಳನ್ನ ಮಚ್ಚಿಟ್ವಿ. ಸೊ ಈ ದೇವಾಲಯ ಸ್ಪೆಷಾಲಿಟಿನೇ ಅದು. ಪವಾಡಗಳಾಗಿರಬಹುದು ಅಥವಾ ಒಂದ್ಸತಿ ಒಂದು ಕಾಂಪೌಂಡ್ ಒಳಗಡೆ ಬಂದರೆ ಎಲ್ಲ ದೇವರುಗಳ ದರ್ಶನ ನೀವು ಮಾಡಿಕೊಂಡು ಹೋಗ್ಬೋದು. ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ. ಸೊ ದರ್ಶನ ಎಲ್ಲ ಮುಗೀತು. ಅಮ್ಮನವರ ಸೀರೆ ಮಚ್ಚೋ ಸೇವೆ ಕೂಡ ಆಯಿತು, ಪ್ರಸಾದನ ಕೂಡ ತಿಂದಾಯಿತು. ಇವಾಗ ಇವತ್ತಿನ ವ್ಲಾಗ್ನ ಮುಗಿಸ್ಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಆನ್ ಮೈ ವಾಟ್ಸ್ಆಪ್ ನಂಬರ್ 9916337773 ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ವಿಷ್ಣುದುರ್ಗ ದೇವಸ್ಥಾನ, ಹೊಂಗಸಂದ್ರ, ಯಾರೆಲ್ಲ ಇಲ್ಲಿ ಬರ್ತೀರಾ, ಈ ಕಡೆ ಓಡಾಡ್ತೀರಾ, ಅವರು ಒಮ್ಮೆ ದರ್ಶನ ಮಾಡಿಕೊಂಡು ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿ ಮಾಡ್ಕೊಂಡು ಹೊಡಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಆಲ್.